ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ ನಾ ಮಾತಾಡೋದು? ಓಕೆ, ಫೈನ್. ನೀವು ರೆಸ್ಪಾನ್ಸ್ ಕೊಟ್ರೇನೆ, ಇಲ್ದಾರ ನಾ ಶುರು ಮಾಡಕ್ ಆಗಲ್ಲ. ಓಕೆ, ಸೊ ಒಂದ್ 17 ಜನ ಆಗಿದ್ದೀವಿ. ಇವಾಗ ಶುರು ಮಾಡೋಣ. ಒಂದ್ ಸ್ವಲ್ಪ ವೆಯ್ಟ್ ಮಾಡೋಣ, ಬೇಕಾದ್ರೆ ಒಂದ್ 2 ನಿಮಿಷ ವೆಯ್ಟ್ ಮಾಡಬಹುದು. ಅದೇ ಎಸೆನ್ಷಿಯಲಿ ಏನಪ್ಪಾ ಅಂತಂದ್ರೆ, ಈ 6th ಸೆಮಿಸ್ಟರ್ಗೆ ನಾನು ಐ ವಿಲ್ ಬಿ ಟೇಕಿಂಗ್ ಇದು ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ ಒಳಗೆ ಆಪ್ ಆಂಪ್ಸ್ ಇರುತ್ತೆ, ಆಮೇಲೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಪ್ರಮುಖವಾಗಿ 2 ಸೆಕ್ಷನ್. ನಿಮ್ ಸಿಲೆಬಸ್ ಅಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ಆಪ್ ಆಂಪ್ಸ್. ಸಿನ್ಸ್ 2 ನಾನೇ ಮಾಡ್ತಾ ಇರೋದ್ರಿಂದ ಫಸ್ಟ್ ನಾನು ಡಿಜಿಟಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲಿಂದ ಆಪ್ ಆಂಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದ್ರೆ ನಾನು ಆಪ್ ಆಂಪ್ಸ್ ಪ್ರೀವಿಯಸ್ಲಿ ಕೂಡ ಮಾಡಿದ್ದೆ. ನಂದು ನೋಟ್ಸು, ಆಡಿಯೋ ರೆಕಾರ್ಡಿಂಗ್ಸು ಎಲ್ಲ ರೆಡಿ ಇದೆ. ಸೊ ಕೊನೆಯಲ್ಲಿ ಟೈಮ್ ಕ್ರಂಚ್ ಆಗುವಂತ ಸ್ಥಿತಿ ಏನಾದ್ರು ಬಂದ್ರೆ ಆವಾಗ ಸ್ಪೀಡ್ ಮಾಡಕ್ ಶುರು ಹೋಗುತ್ತೆ. ಇದನ್ನ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿಂದ ನಾನು ಎಲೆಕ್ಟ್ರಾನಿಕ್ಸ್ ಶುರು ಹಚ್ತೀನಿ, ಮತ್ತು ವಿ ವಿಲ್ ಬಿ ಸ್ಟಾರ್ಟಿಂಗ್ ಆಫ್ ವಿತ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಆಕ್ಚುಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಸಿಂಪಲ್ ಆಗೇ ಇರುತ್ತೆ, ಆಸ್ ಯು ವಿಲ್ ಸಿ. ನನಗನ್ಸೋದು ನಾನು ಪಾಠ ಮಾಡಾದ್ಮೇಲೆ ನೀವು ಸ್ವಲ್ಪ ಮನೆಗೆ ಹೋಗಿ ಇಮಿಡಿಯೇಟ್ ಆಗಿ ರಿವ್ಯೂ ಮಾಡ್ಕೊಂಬಿಟ್ರೆ ನಿಮಗೆ ಆಮೇಲಿಂದ ಹೆಚ್ಚಿನ ಪ್ರಾಕ್ಟೀಸ್ ಬೇಕಾಗಲ್ಲ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಇನ್ನೊಂದೇನಪ್ಪ ಮಾಡ್ಬೋದು ಅಂತಂದ್ರೆ, ಈಗ ನಾನು ಮಾಡ್ತಾ ಇರ್ತಕ್ಕಂಥ ಲೆಸನ್ ರೆಕಾರ್ಡ್ ಮಾಡಿರ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಸೊ ನೀವು ಎಷ್ಟು ಸಲ ಬೇಕಾದರೂ ಈ ಲೆಕ್ಚರ್ ಅನ್ನ ಕೇಳ್ಕೋಬಹುದು. ಮತ್ತು ಏನ್ ಮಾಡಿ ಅಂತಂದ್ರೆ, ನಾ ಲಿಂಕ್ ಕೊಟ್ಟಾಗ ಹೋಗ್ಬಿಟ್ಟು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲಿಂದ ನೀವು ಆಡಿಯೋ ಇದು ವಿಡಿಯೋ ವಾಚ್ ಮಾಡಿ. ಏನಾದರೂ ಎಲ್ಲಾದ್ರೂ ತಪ್ಪು ಗಮನಿಸಿದ್ರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಈ ಸಾರಿ LMS ಮಾಡ್ತಾ ಇದಾರೆ. ಲಾಸ್ಟ್ ಟೈಮ್ LMS ಮಾಡುವಾಗ ತುಂಬಾ ಜನ ಇದ್ರು ಮೇಸ್ಟ್ರು, ಈ ಸಾರಿ 2-3 ಜನ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಸೊ ನಾವು ಸ್ವಲ್ಪ ಪರ್ಫೆಕ್ಟ್ ಆಗಿ ಇದನ್ನ ರೆಡಿ ಮಾಡ್ಕೊಂಡ್ರೆ ಯಾರಾದ್ರೂ ಸ್ನೇಹಿತರು ಕೇಳಿದ್ರೆ, ಬೇರೆ ಯೂನಿವರ್ಸಿಟಿಯವರು, ಕಾಲೇಜ್ನವರು, ಅವ್ರಿಗೆ ನಾವು ಕೊಡ್ಬೋದಾಗಿರುತ್ತೆ. ಸೊ ಅದರಿಂದ ಏನಾದ್ರು ಎರರ್ಸ್ ಗಮನಿಸಿದ್ರೆ ನೀವು ಸ್ವಲ್ಪ ಅಲ್ಲಿ ನೋಟಿಫೈ ಮಾಡಿ. ಸೊ ದಟ್ ಈಸ್ ದ ಥಿಂಗ್. ಶುರು ಮಾಡ್ಬೋದಾ? ಹಲೋ, ಶುರು ಮಾಡ್ಬೋದಾ? ಹಾ ಸರ್. ಓಕೆ, so I'll start sharing the screen. So essentially we are going to deal with digital electronics. So digital electronics ಅಂತ ಹೇಳಿದಾಗ ಮೊದಲು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಹೇಳಬೇಕು. ಸೊ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು? ಡಿಜಿಟಲ್ ಅಂತ ಒಂದು ಹೆಸರಿಟ್ಟಾಗ ಮತ್ತು ಒಂದು ಅಂಶ ಇದೆ, ಈ ಡಿಜಿಟಲ್ ಬಿಟ್ಟು ಬೇರೆ ಏನಾದರೂ ಇದೆಯಾ ಅನ್ನೋವಂಥದ್ದು ಒಂದು ಪ್ರಶ್ನೆ ಬರುತ್ತೆ. Therefore, so we should first look at the definition of electronics. ಏನು ಎಲೆಕ್ಟ್ರಾನಿಕ್ಸ್ ಅಂದ್ರೆ ಅಂತ. Electronics is nothing but a subject which deals with the production, propagation and control of electron beams in vacuum and solid state devices ಅಂತ. ಇದು ಬಹಳ ಹಳೆ ಡೆಫಿನೇಷನ್.
ಈ ಎಲೆಕ್ಟ್ರಾನಿಕ್ಸ್ ಈಗ ಯಾವ ರೀತಿ ಬೆಳೆದ್ಬಿಟ್ಟಿದೆ ಅಂತಂದ್ರೆ we can also modify these definitions in a variety of ways. Essentially this is what electronics does. ಆ ದೃಷ್ಟಿಯಿಂದ ಇದನ್ನ ಇಟ್ಕೊಂಡಿದೀನಿ. ಏನ್ ಮಾಡ್ತೀವಿ ಎಸೆನ್ಷಿಯಲಿ? ವ್ಯಾಕ್ಯೂಮ್ ಟ್ಯೂಬ್ಸ್ ಇವಾಗ ಇಲ್ಲ, ನಾವ್ ಯಾರು ಪಾಠ ಮಾಡ್ತಾನೆ ಇಲ್ಲ. ನನ್ನಂತ ಹಳಬರ್ಗ್ ಮಾತ್ರ ಗೊತ್ತು ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಅನ್ಕೊಂಡಿದೀನಿ ನಾನು. ಸಾಲಿಡ್ ಸ್ಟೇಟ್ ಡಿವೈಸಸ್ ಅಂದ್ರೆ ನಿಮ್ಮ ಡಯೋಡ್ಸು, ಐಸಿಗಳು ನೀವು ನೋಡ್ತಿರಲ್ಲ ಅಂತದ್ದು, ಟ್ರಾನ್ಸಿಸ್ಟರ್ಸ್, ಈ ತರದವು. ಸೊ ಈ ತರದ ಡಿವೈಸಸ್ ಒಳಗೆ ಎಲೆಕ್ಟ್ರಾನ್ ಬೀಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಅವುಗಳ ಪ್ರಾಪಗೇಷನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಸೈನ್ಸ್ ಏನಿದೆಯೋ ಅದನ್ನ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಸೊ ಈ ತರ ಈಗ ಡಿಜಿಟಲ್ ಅಂತ ನಾವೊಂದು ಸಪರೇಟ್ ಆದ ಹೆಸರು ಕೊಟ್ಟಿರೋದ್ರಿಂದ we should also discuss about how many branches are there. You can simply divide electronics into two broad categories. One is analog electronics, the other is digital. ಅನಲಾಗ್ ಅಂದ್ರೇನು, ಡಿಜಿಟಲ್ ಅಂದ್ರೇನು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಅನಲಾಗಸ್ ಅಂತಂದ್ರೆ ಇನ್ ದ ಸೇಮ್ ವೇ ಆಸ್ ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಏನು? ಯಾವುದೋ ಒಂದು ಕ್ವಾಂಟಿಟಿ ಇದೆ, ನಾವು ಫಿಸಿಕ್ಸ್ನವ್ರು ಆದ್ದರಿಂದ ಕ್ವಾಂಟಿಟೀಸ್ ಬಗ್ಗೆ ಮಾತಾಡ್ತೀವಿ. we take some quantity, let us say some other quantity is there which varies in the same way as this, then the variation in this quantity is analogous to the variation in the other quantity. For example, ನಮ್ಮ ಮಾಮೂಲಿ ಕ್ಲಿನಿಕಲ್ ಥರ್ಮಾಮೀಟರ್ಸ್ ಇದೆಯಲ್ಲ, ಅದನ್ನ ತಗೋಬಹುದು. ನೀವು ಕ್ಲಿನಿಕಲ್ ಥರ್ಮಾಮೀಟರ್ಸ್ ಅಂತ ತಗೊಂಡ್ರೆ ಅದರಲ್ಲಿ ಆಲ್ಕೋಹಾಲ್, ಮರ್ಕ್ಯೂರಿ ಇರುತ್ತೆ ಕ್ಲಿನಿಕಲ್ ಥರ್ಮಾಮೀಟರ್ ಒಳಗೆ. ನಿಮ್ಗೇನಾಗತ್ತೆ, ಯಾವುದೇ ಬಾಡಿ ಟೆಂಪರೇಚರ್ ನೀವು ನೋಡ್ಬೇಕಾದ್ರೆ ವಾಟ್ ಯು ವಿಲ್ ಡೂ ಇಸ್ ಯು ವಿಲ್ ಬ್ರಿಂಗ್ ದ ಥರ್ಮಾಮೀಟರ್ ಇನ್ ಟಚ್ ವಿತ್ ದ ಬಾಡಿ, ಯು ವೇಟ್ ಫಾರ್ ಸಮ್ ಟೈಮ್. ವಾಟ್ ಹ್ಯಾಪನ್ಸ್ ಇಸ್ ದ ಲೆಂತ್ ಆಫ್ ದ ಮರ್ಕ್ಯೂರಿ ಕಾಲಮ್ ವಿಲ್ ಇನ್ಕ್ರೀಸ್. The length of the mercury column will increase in the same proportion, in the same way as the body temperature rises. So the height of the mercury column is variation in the height of the mercury column is analogous to the variation in temperature. ಒಂದಕ್ಕೊಂದು ಲೀನಿಯರ್ ಆಗಿರೋದ್ರಿಂದ ನಾವು ಒಂದು ಪರ್ಟಿಕ್ಯುಲರ್ ಸ್ಕೇಲ್ ಅನ್ನ ಡಿಸೈನ್ ಮಾಡಿಕೊಂಡು ಅದನ್ನ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ಗೆ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಾನ್ಸಿಸ್ಟರ್ ತಗೊಂಡ್ರಿ ಅಂತ ಇಟ್ಕೊಳ್ಳೋಣ. ಟ್ರಾನ್ಸಿಸ್ಟರ್ನ 3 ರೀಜನ್ಸ್ ಅಲ್ಲಿ ನೀವು ಆಪರೇಟ್ ಮಾಡಬಹುದು. ಒಂದು ಕಟ್ ಆಫ್, ವೆನ್ ಬೇಸ್ ಕರೆಂಟ್ ಇಸ್ 0, therefore collector current is also 0, collector voltage will be maximum. ಗೊತ್ತಿದೆ ನಿಮಗೆ, ಲಾಸ್ಟ್ ಇಯರ್ ಓದಿದ್ರಿ. ಅಥವಾ give a large base current, the collector current will be too high, ಕಲೆಕ್ಟರ್ ರೆಸಿಸ್ಟೆನ್ಸ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಸಿಕ್ಕಾಪಟ್ಟೆ ಇರುತ್ತೆ, ಆಗ ಕಲೆಕ್ಟರ್ ವೋಲ್ಟೇಜ್ 0 ಆಗುತ್ತೆ. ಇದು ಸ್ಯಾಚುರೇಷನ್. ಆಂಪ್ಲಿಫೈಯರ್ ರೀಜನ್ ಅಂತ ಒಂದುಂಟು, ಅಲ್ಲೇನಾಗುತ್ತೆ, ಸ್ಮಾಲ್ ಬೇಸ್ ಕರೆಂಟ್ ಕೊಡ್ತೀರಾ, ಪ್ರಪೋರ್ಷನೇಟ್ ಆಗಿ ನಿಮಗೆ ಕಲೆಕ್ಟರ್ ಕರೆಂಟ್ ವೇರಿ ಆಗುತ್ತೆ. ಗೊತ್ತಿದೆ ನಿಮಗೆ, IC is equal to beta IB, where beta is a constant. ಸೊ ಅಲ್ಲಿಗೇನಾಯ್ತು, IC varies linearly with IB in the amplifier region ಅಂತ ಆಯ್ತು. ಸೊ ಅವಾಗ ವೇರಿಯೇಷನ್ ಇನ್ IC is analogous to the variation in IB. ಸೊ ಈ ರೀತಿಯ ವೇರಿಯೇಷನ್ ಇದ್ದಾಗ ನೀವೇನ್ ಮಾಡ್ತೀರಾ, ಅನಲಗಸ್ ಅಂತೀರಾ. ಆ ತರ ಲೀನಿಯರ್ಲಿ ಆಪರೇಟೆಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇದ್ದಾಗ ನಿಮಗೆ ಅದು ಅನಲಾಗಸ್ ಅಥವಾ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅನ್ನ ಕೊಡುತ್ತೆ. ಅನಲಾಗ್ ಎಲೆಕ್ಟ್ರಾನಿಕ್ಸ್ ವಿಶೇಷ ಏನಪ್ಪಾ ಅಂದ್ರೆ, ದಟ್ ಇಸ್ ಹೌ ಲೈಫ್ ಈಸ್. ನಾವು ಜೀವನದಲ್ಲಿ ನೋಡ್ತಕ್ಕಂಥ, ನಮ್ಮ ರಿಯಲ್ ಲೈಫ್ ಅಲ್ಲಿ ನೋಡ್ತಕ್ಕಂಥ ಎವ್ರಿ ಸಿಚುಯೇಷನ್ ಜನರಲಿ ಈ ತರದ ಇರುತ್ತೆ, ಸ್ಥಿತಿಯಲ್ಲಿ ಇರುತ್ತೆ. ಸೊ ಇದು ಅನಲಾಗಸ್. ಎ ವೇರೀಸ್ ಇನ್ ದ ಸೇಮ್ ವೇ ಆಸ್ ಬಿ, ದೆನ್ ವೇರಿಯೇಷನ್ ಇನ್ ಎ is analogous to variation in B. In electronics, this kind of a situation is achieved by operating the devices in what is known as the linear region. On the other hand, ನಾನು ಎಕ್ಸ್ಟ್ರೀಮ್ಸ್ ಹೇಳದ್ನಲ್ಲ, ಸ್ಯಾಚುರೇಷನ್ ಅಂಡ್ ಕಟ್ ಆಫ್, ಅದೇನಾಗತ್ತೆ, ಅದು ಡಿಜಿಟಲ್. ಯಾಕೆ ಡಿಜಿಟಲ್ಲು? ಈಗ ಡಿಜಿಟಲ್ ಅಂದ್ರೆ ಏನು, ಮುಖ್ಯವಾಗಿ ಅನಲಾಗಸ್ಗೂ ಡಿಜಿಟಲ್ಗೂ ಏನು ವ್ಯತ್ಯಾಸಪ್ಪ ಅಂತಂದ್ರೆ, ನೀವು ನಿಮ್ಮ ಗಡಿಯಾರದ ಸೆಕೆಂಡ್ಸ್ ನೀಡ್ಲಿದೆಯಲ್ಲ, ಅದನ್ನ ಗಮನಿಸಿ. ಅದನ್ನ ಗಮನಿಸಿದ್ರೆ
ಒಂದು ಮಿನಿಟ್ ಹ್ಯಾಂಡ್ಗೂ ಮತ್ತೊಂದು ಒಂದು ಮಿನಿಟ್ ಡಿನಾಮಿನೇಷನ್ಗೂ ಮತ್ತೊಂದು ಡಿನಾಮಿನೇಷನ್ಗೂ 5 ಗ್ಯಾಪ್ ಇದೆ. ಫಾರ್ ಎಕ್ಸಾಂಪಲ್ 5 ಮಿನಿಟ್ಸ್ 10 ಮಿನಿಟ್ಸ್. 5th ಮಿನಿಟ್ ಇಂದ 6th ಮಿನಿಟ್ಗೆ ಹೋಗುವಾಗ ನೀವು ಸೆಕೆಂಡ್ಸ್ ನೀಡ್ಲ್ನ ಗಮನಿಸಿ. ಆ ಸೆಕೆಂಡ್ಸ್ ನೀಡ್ಲು ಡೆಫಿನೆಟ್ ಸ್ಟೆಪ್ಸ್ ಅಲ್ಲಿ ಹೋಗುತ್ತೆ ಅಲ್ವಾ? 1 ಸ್ಟೆಪ್ ಹೋಗುತ್ತೆ, 5 ದಾಟಿ ಮೊದಲನೇ ಮಾರ್ಕಿಂಗ್ ಬರುತ್ತದೆ, ನೆಕ್ಸ್ಟ್ 5 ದಾಟಿ 2ನೇ ಮಾರ್ಕಿಂಗ್ ಬರುತ್ತೆ. ಸೊ ಈ ತರ ಸ್ಟೆಪ್ಸ್ ಅಲ್ಲಿ ಮೂವ್ ಆಗುತ್ತೆ. ಇನ್ ಬಿಟ್ವೀನ್ ಯಾವುದೂ ಇಲ್ಲ. ಈಗ ಮೆಟ್ಲತ್ತೀರಾ ನೀವು ಅಂತ ಅನ್ಕೊಳ್ಳಿ. ವೆನ್ ಯು ಟೇಕ್ ಯುವರ್ ಸ್ಟೆಪ್ಸ್, ವಾಟ್ ಹ್ಯಾಪನ್ಸ್ ಈಸ್ ಯು ಆರ್ ಆನ್ ದ ಫಸ್ಟ್ ಸ್ಟೆಪ್, ದೆನ್ ಯು ಆರ್ ಆನ್ ದ ಸೆಕೆಂಡ್ ಸ್ಟೆಪ್. ಇನ್ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ದೇರ್ ಈಸ್ ನಥಿಂಗ್. ಸೊ ಈ ರೀತಿ ಡಿಸ್ಕ್ರೀಟ್ ಆಗಿ ಡೆಫಿನೆಟ್ ಸ್ಟೆಪ್ಸ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಡಿಜಿಟಲ್ ಒಳಗೆ. ಮತ್ತು ಎರಡನೇದೇನಪ್ಪಾ ಅಂತಂದ್ರೆ, ಒಂದು ಕ್ಲಿನಿಕಲ್ ಥರ್ಮಾಮೀಟರ್ ಎಕ್ಸಾಂಪಲ್ನೇ ನಾವು ತಗೊಂಡಾಗ ವೇರಿಯೇಷನ್ ಇನ್ ಹೈಟ್ is made proportional to the temperature that you read is made proportional to variation in height. ಆದರೆ ಡಿಜಿಟಲ್ ಥರ್ಮಾಮೀಟರ್ ಆಗಿದ್ರೆ ನಿಮ್ಗೆ ಏನಾಗ್ತಿತ್ತು, you will have the system working in such a way that gives you the temperature in degrees straight away, numbers ಅಲ್ಲಿ ಕೊಡುತ್ತೆ. ಸೊ ಈ ರೀತಿ ನೀವು ಇದನ್ನೇ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಸಮ್ ಎಸೆನ್ಷಿಯಲ್ ಡಿಫರೆನ್ಸಸ್ ನ ಈ ರೀತಿ ಗಮನಿಸ್ಕೋಬಹುದು. ಏನು? ಅನಲಾಗ್ ಸರ್ಕ್ಯೂಟ್ಸ್ ಆರ್ ಬಿಲ್ಟ್ ಫ್ರಮ್ ಡಿಸ್ಕ್ರೀಟ್ ಕಾಂಪೊನೆಂಟ್ಸ್. ಡಿಸ್ಕ್ರೀಟ್ ಕಾಂಪೊನೆಂಟ್ಸ್ ಅಂದ್ರೇನು? ಸಪರೇಟ್ ಆಗಿ ನೀವು ಟ್ರಾನ್ಸಿಸ್ಟರ್, ರೆಸಿಸ್ಟರ್, ಕೆಪಾಸಿಟರ್ ಎಲ್ಲವನ್ನು ತಗೊಂಡು ಅದನ್ನ ಇಂಟರ್ ಕನೆಕ್ಟ್ ಮಾಡಿ ನಿಮ್ಮ ಸರ್ಕ್ಯೂಟ್ ಅನ್ನ ಬಿಲ್ಡ್ ಮಾಡುತ್ತೀರಾ. ಡಿಜಿಟಲ್ ಸರ್ಕ್ಯೂಟ್ಸ್ ನಿಮಗೆ ಗೊತ್ತಿದೆ ಸಾಮಾನ್ಯವಾಗಿ. ದೀಸ್ ಡೇಸ್ ವಿ ಆರ್ ಯೂಸಿಂಗ್ ಓನ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಸೊ ಈ ರೀತಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅನ್ನು ಬಳಸೋದ್ರಿಂದ ಏನಾಗುತ್ತೆ? The analog circuits are noisy. Digital circuits are relatively noise free. ಇದು ಹಿಂಗೆ ಯಾಕಾಗತ್ತೆ? ಈಗ ನಾವು ಒಂದು ರೇಡಿಯೋ ಬ್ರಾಡ್ಕಾಸ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅನಲಾಗಸ್ ಸರ್ಕ್ಯೂಟ್, ಅನಲಾಗ್ ರೀತಿಯಲ್ಲಿ ನಾವು ಸರ್ಕ್ಯೂಟ್ಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಕಾಂಪೊನೆಂಟ್ಸ್ ಯೂಸ್ ಮಾಡಿ ಬಿಲ್ಡ್ ಮಾಡಿದೀವಿ. ಇಲ್ಲೇನಾಗತ್ತೆ, ನಮ್ಮ ವೇವ್ ಪ್ರಾಪಗೇಟ್ ಆಗ್ತಾ ಇದ್ದಂಗೆ ಮತ್ತೊಂದು ಯಾವ್ದಾದ್ರು ಸ್ಟ್ರೇ ನಾಯ್ಸ್, ಬೇಕಾದಷ್ಟು ಎಲೆಕ್ಟ್ರಾನಿಕ್ ನಾಯ್ಸ್ ಇದೆ ನಮ್ಮ ಸುತ್ತಲೂ, ಅಂತದ್ದು ಯಾವುದೋ ಒಂದು ಸ್ಟ್ರೇ ನಾಯ್ಸ್ ನಮ್ ಜೊತೆ ಸೇರ್ಕೊಂಡಾಗ ಆಂಪ್ಲಿಫೈಯರ್ ಸರ್ಕ್ಯೂಟ್ಸ್ ಒಳಗೆ ಈ ಸ್ಟ್ರೇ ನಾಯ್ಸ್ ಕೂಡ ಆಂಪ್ಲಿಫೈ ಆಗ್ಬಿಡುತ್ತೆ. ಯಾಕಂದ್ರೆ ಅನಲಾಗ್ ಸರ್ಕ್ಯೂಟ್ಸ್ ಅಲ್ಲಿ ನಮ್ಗೆ ಮಿನಿಮಮ್ ಅಂತ ಒಂದಿಲ್ಲ, 0ಇಂದ ಮ್ಯಾಕ್ಸಿಮಮ್ ವರೆಗೂ ವೇರಿಯೇಷನ್ ನಡೆಯುತ್ತೆ. ಆದ್ರೆ ಡಿಜಿಟಲ್ ಸರ್ಕ್ಯೂಟ್ಸ್ ನ ಹೇಗೆ ಬಿಲ್ಡ್ ಮಾಡಿರ್ತೀವಿ? ವಿ ವಿಲ್ ಬಿಲ್ಡ್ ಡಿಜಿಟಲ್ ಸರ್ಕ್ಯೂಟ್ಸ್ ಯೂಸಿಂಗ್ 2 ಸ್ಟೇಟ್ ಡಿವೈಸಸ್. ದಿ ಡಿವೈಸ್ ಆಪರೇಟ್ಸ್ ಐದರ್ ಅಟ್ ಕಟ್ ಆಫ್ ಆರ್ ಸ್ಯಾಚುರೇಷನ್. ಸಾಮಾನ್ಯವಾಗಿ ಏನಾಗುತ್ತೆ, ಲೆಸ್ ದ್ಯಾನ್ 1 ವೋಲ್ಟ್ ಇರೋದನ್ನ ನಾವು ಕಟ್ ಆಫ್ ಅಂತೀವಿ. ಮೋರ್ ದನ್ 2.5 ವೋಲ್ಟ್ಸ್ ಇದ್ರೆ ಹೈ ಅಂತೀವಿ ನಾವು ಅದನ್ನ, ಅದು ಕಂಡಕ್ಟಿಂಗ್ ಅಂತ ಅನ್ಕೋತೀವಿ. ನಮಗೇನಾಗುತ್ತೆ, ಸಾಮಾನ್ಯವಾಗಿ ಈ ನಾಯ್ಸ್ ವೋಲ್ಟೇಜಸ್ ಬರುತ್ತಲ್ಲ, ಅವೇನಾದ್ರೂ ಇವೆರಡರ ಮಧ್ಯದ ರೇಂಜ್ ಅಲ್ಲಿ ಬಂತು ಅಂತ ಇಟ್ಕೊಳ್ಳಿ. ಹಾಗೇನಾಗುತ್ತೆ, ಈ ತರದ ನಾಯ್ಸ್ ಅನ್ನ ನಮ್ಮ ಸಿಸ್ಟಮ್ ರೆಕಗ್ನೈಸ್ ಮಾಡೋದಿಲ್ಲ. ದ ಸಿಸ್ಟಮ್ ರೆಕಗ್ನೈಸಸ್ ಐದರ್ 0, ನಿಮ್ಗೆ ಗೊತ್ತಲ್ಲ ಡಿಜಿಟಲ್ ಅಲ್ಲಿ ಅಂದ್ರೆ 0 and 1. 0 ಅನ್ನೋದೇನು ಲೆಸ್ ದನ್ 1 ವೋಲ್ಟ್, 1 ಅಥವಾ ಹೈ ಅನ್ನೋದೇನು ಗ್ರೇಟರ್ ದನ್ 2.5 ವೋಲ್ಟ್ಸ್. ಎನಿ ನಾಯ್ಸ್ ದಟ್ ರೈಸಸ್ ದ ಸಿಗ್ನಲ್ ಫ್ರಮ್ 1 ವೋಲ್ಟ್ ಟು 2.5 volts that will not be recognized by the circuit. Therefore, such noises are not amplified. Therefore, digital circuits are relatively noise free. Analog circuits ಒಳಗೆ ನೀವು ಇಂಡಿಪೆಂಡೆಂಟ್ ಆದಂತ ಕಾಂಪೊನೆಂಟ್ಸ್ ಬಳಸೋದ್ರಿಂದ ಸ್ಪೇಸ್ ಜಾಸ್ತಿ ಆಕ್ಯುಪೈ ಆಗುತ್ತೆ. ದೇ ಆರ್ ಯೂಶುವಲಿ ಬಲ್ಕಿಯರ್, ಕಾಸ್ಟ್ಲಿಯರ್, ದೇ ಕನ್ಸ್ಯೂಮ್ ಮೋರ್ ಪವರ್ ಅಂಡ್ ಆಲ್ಸೋ ಆಕ್ಯುಪೈ ಮೋರ್ ಸ್ಪೇಸ್. ಹೀಗಿರುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಡಿಜಿಟಲ್ ಸರ್ಕ್ಯೂಟ್ಸ್ ಅಲ್ಲಿ ಏನಾಗುತ್ತೆ, ಬಿಕಾಸ್ ದೇ ಆರ್ ಬಿಲ್ಟ್ ಫ್ರಮ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ದೇ ಆಕ್ಯುಪೈ smaller space, they are usually consuming less power, they are compact, and when produced in bulk, when produced in large quantities, they are also cheap compared to analog circuits. These are some of the differences between analog and digital. ಈಗ ನಾವು ಲಾಜಿಕಲ್ ಸರ್ಕ್ಯೂಟ್ಸ್ಗೆ ಬರ್ಬೋದು. ಏನು ಲಾಜಿಕ್ ಸರ್ಕ್ಯೂಟ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವು ಸ್ಟೇಟ್ಮೆಂಟ್ಸ್ ಇದೆ, ಯಾವುದೋ ಒಂದು ಡಿಸಿಷನ್ ತಗೊಳ್ತೀವಿ, ಅದು ತಪ್ಪಾ ಸರಿನಾ ಡೌಟ್ ಬರುತ್ತೆ. ಯಾವುದೋ ಒಂದು ಮೂವ್ ಮಾಡ್ತೀವಿ, ಒಳ್ಳೇದಾ ಕೆಟ್ಟದ್ದಾ ಡೌಟ್ ಬರುತ್ತೆ.
ಈ ತರದ ಹಲವಾರು ಡಿಸಿಷನ್ ಮೇಕಿಂಗ್ ಸಿಚುಯೇಷನ್ಸ್ ಅನ್ನ ವಿ ಫೇಸ್ ಇನ್ ರಿಯಲ್ ಲೈಫ್. ಈ ಡಿಸಿಷನ್ ಮೇಕಿಂಗ್ ಸಿಚುಯೇಷನ್ಸ್ ಇದೆಯಲ್ಲ, ಮೆನಿ ಟೈಮ್ಸ್ ಏನಾಗುತ್ತೆ, ಅವಕ್ಕೆ ಸೊಲ್ಯೂಷನ್ ಎರಡೇ, ಒಂದು ಎಸ್ ಒಂದು ನೋ. ಎಸ್ ಅಂಡ್ ನೋ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಕಾಂಪ್ಲಿಮೆಂಟರಿ ಉತ್ತರಗಳನ್ನ ಕೇಳುತ್ತೆ ಇದು ಅಂತ. ಇಲ್ಲ ಮಾಡ್ಬೋದು, ಇಲ್ಲ ಮಾಡಬಾರ್ದು, ಇಲ್ಲ ಸರಿ ಇದೆ ಅಥವಾ ಸರಿ ಇಲ್ಲ, ಈ ತರದ ಸಿಚುಯೇಷನ್. ದೇರ್ ಆರ್ several questions we face in daily life, logical questions which have an answer either yes or no, where decisions we have to make. Such statements or such situations wherein we are faced with a binary answer and a complementary kind of answer, yes or no, ಅಂತವನ್ನ ನಾವು ಲಾಜಿಕಲ್ ಸಿಚುಯೇಷನ್ಸ್ ಅಂತೀವಿ ಅಥವಾ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ, ಇದ ಎಸ್ ಅಂತ ಉತ್ತರ, ಇಲ್ಲ ನೋ ಅಂತ ಉತ್ತರ, ಇನ್ ಬಿಟ್ವೀನ್ ಯಾವುದೂ ಇಲ್ಲ. ಈ ತರದ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ನೀವು ತಗೊಂಡಾಗ ನಾವೇನ್ ಮಾಡ್ಬೋದು, ಆ ತರದ ಎರಡು ಸ್ಟೇಟ್ಮೆಂಟ್ ಅನ್ನು ತಗೊಂಡು ಬೇರೆ ಯಾವ್ದಾದ್ರು ಒಂದು ಕಂಜಂಕ್ಷನ್ ಇಂದ ಅದನ್ನ ಜೋಡಿಸ್ಬೋದು. ಈಗ ಎಂಥದ್ದು ಕಂಜಂಕ್ಷನ್, ಆರ್ ಅಂತ ತಗೋಬಹುದು, ನೀವು ಆಂಡ್ ಅಂತ ತಗೋಬಹುದು, ಇತ್ಯಾದಿ. ಸೊ ಈ ತರ ನೀವು ಒಂದು ಕಂಜಂಕ್ಷನ್ ಅನ್ನು ತಗೊಂಡು ಎರಡು ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಸೇರಿಸಿದ್ರೆ ಏನಾಗುತ್ತೆ, ನೀವು ಒಂದು ಲಾಜಿಕಲ್ ಸ್ಟೇಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಎಸ್ ಆರ್ ನೋ ಉತ್ತರ, ಅಂದ್ರೆ ಎರಡು ಉತ್ತರ, ಒನ್ ಸ್ಟೇಟ್ಮೆಂಟ್ ಟೂ ಆನ್ಸರ್ಸ್. ಸಪೋಸ್ ಯು ಟೇಕ್ ಟೂ ಸ್ಟೇಟ್ಮೆಂಟ್ಸ್ ಅಂಡ್ ಕಂಬೈನ್ ದೆಮ್ ಬೈ ಅ ಕಂಜಂಕ್ಷನ್ ಲೈಕ್ ಆರ್ ಅಂಡ್, ದೆನ್ ವಾಟ್ ಹ್ಯಾಪನ್ಸ್? ಇಫ್ ದೇರ್ ಆರ್ n variables, usually what happens, you will have n plus 1, sorry, 2 to the power of n possible combinations. ಟೇಬಲ್ ಮುಂದೆ ನಾನು ತೋರಿಸ್ತೀನಿ. ಸೊ ಈ ತರದ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಏನ್ ಮಾಡ್ಬೋದು, ನಾವು ಎಲ್ಲಾ ಪಾಸಿಬಲ್ ಔಟ್ಕಮ್ಸ್ ಅನ್ನು ಲಿಸ್ಟ್ ಮಾಡ್ಬಿಟ್ಟು ಒಂದು ಟೇಬಲ್ ತರ ಮಾಡ್ಬೋದು. ಈಗ ಯಾವುದೋ ಒಂದು ಲಾಜಿಕಲ್ ಸ್ಟೇಟ್ಮೆಂಟ್ ತಗೊಂಡು, ಈಗ ಫಾರ್ ಎಕ್ಸಾಂಪಲ್ ಐ ಡ್ರಿಂಕ್ ಟೀ ಅಂತ ಒಂದು ಸ್ಟೇಟ್ಮೆಂಟ್ ತಗೊಳ್ತೀನಿ. ಐ ಡ್ರಿಂಕ್ ಟೀ ಅಂತ ಸ್ಟೇಟ್ಮೆಂಟ್ ತಗೊಂಡ್ರೆ, ಇಲ್ಲ ನಾನು ಟೀ ಕುಡಿಬಹುದು ಅಥವಾ ಟೀ ಕುಡಿದೇ ಇರ್ಬೋದು. ಅರ್ಧಂಬ ನಾವು ಸ್ವಲ್ಪ ಟೀ ಕುಡಿದ್ರು ಕುಡ್ದ ಹಾಗೆ ಲೆಕ್ಕ, ಜಾಸ್ತಿ ಕುಡಿದ್ರು ಕುಡ್ದ ಹಾಗೆ ಲೆಕ್ಕ. ಸೊ ಐ ಮೇ ಡ್ರಿಂಕ್ ಟೀ ಆರ್ ಐ ಮೇ ನಾಟ್ ಡ್ರಿಂಕ್ ಟೀ. ಇಫ್ ಐ ಡ್ರಿಂಕ್ ಟೀ, ಮೈ ಸ್ಟೇಟ್ಮೆಂಟ್ ಇಸ್ ಟ್ರೂ. ಇಫ್ ಐ ಡೋಂಟ್ ಡ್ರಿಂಕ್ ಟೀ, ಮೈ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಸೊ ಈ ಸಿಚುಯೇಷನ್ ನಲ್ಲಿ ಒಂದು ಸ್ಟೇಟ್ಮೆಂಟ್ಗೆ ಎರಡು ಪಾಸಿಬಲ್ ಟ್ರೂತ್ ವ್ಯಾಲ್ಯೂಸ್ ಇದೆ. ಅದೇ ತರ ನೀವು ಎರಡು ಸ್ಟೇಟ್ಮೆಂಟ್ ತಗೊಂಡು ಅದನ್ನು ಜೋಡಿಸಿದ್ರೆ, ಯು ವಿಲ್ ಫೈಂಡ್ ದಟ್ ದೇರ್ ವಿಲ್ ಬಿ 4 ಪಾಸಿಬಲ್ ಆಲ್ಟರ್ನೇಟಿವ್ಸ್. ಸೊ ಈ 4 ಪಾಸಿಬಲ್ ಆಲ್ಟರ್ನೇಟಿವ್ಸ್ಗೂ ಟ್ರೂತ್ ವ್ಯಾಲ್ಯೂ ಇದೆಯಲ್ಲ, ಈ ಕಂಬೈನ್ಡ್ ಸ್ಟೇಟ್ಮೆಂಟ್ ಸತ್ಯ ಆಗುತ್ತೋ ಸುಳ್ಳಾಗುತ್ತೋ ಅನ್ನೋದು, ಇವನ್ನೆಲ್ಲ ನೀವು ಒಂದು ಕಾಂಬಿನೇಷನ್ಸ್ನೆಲ್ಲ ಒಂದು ಟೇಬಲ್ ಮಾಡ್ಕೊಂಡ್ರೆ ಆ ಥರದಕ್ಕೆ ಏನಂತ ಹೇಳ್ತೀವಿ, ಟ್ರೂತ್ ಟೇಬಲ್ ಅಂತ ಹೇಳ್ತೀವಿ. ಯೂಶುವಲಿ ವಾಟ್ ಹ್ಯಾಪನ್ಸ್, ಇಫ್ ದೇರ್ ಆರ್ n ವೇರಿಯೇಬಲ್ಸ್, ವಿಲ್ ಬಿ 2 to the power of n combinations in your truth table. ನೆಕ್ಸ್ಟ್, ಯೂಶುವಲಿ ಏನಾಗುತ್ತೆ, ಫಾರ್ ಬ್ರೀವಿಟಿ ಸೇಕ್ ವಿ ಗಿವ್ ದೀಸ್ ಸ್ಟೇಟ್ಮೆಂಟ್ಸ್, ಇನ್ಸ್ಟೆಡ್ ಆಫ್ ಟೇಕಿಂಗ್ ದಿ ಎಂಟೈರ್ ಸ್ಟೇಟ್ಮೆಂಟ್, ವಿ ರೆಪ್ರೆಸೆಂಟ್ ದೀಸ್ ಸ್ಟೇಟ್ಮೆಂಟ್ಸ್ as symbols A, B, C, etc. ಅಂಡ್ ದ ಟ್ರೂತ್ ವ್ಯಾಲ್ಯೂಸ್ ಅನ್ನ ಸಾಮಾನ್ಯವಾಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಫಾಲ್ಸ್ ಆಗಿದ್ದಾಗ ಟ್ರೂತ್ ವ್ಯಾಲ್ಯೂನ 0 ಅಂತ ಬರ್ಕೊಳ್ತೀವಿ, ಟ್ರೂ ಆಗಿದ್ದಾಗ ಅದನ್ನ 1 ಅಂತ ಬರ್ಕೊಳ್ತೀವಿ. 0 and 1 ಅಂತಲೇ ಬರಿಬೇಕು ಅಂತಿಲ್ಲ, ಓಪನ್ ಅಂಡ್ ಕ್ಲೋಸ್ ಅಂತ ಬರಿಬೋದು, ಡಾರ್ಕ್ ಅಂಡ್ ಲೈಟ್ ಅಂತ ಬರಿಬೋದು. ಈ ತರ ಕಾಂಪ್ಲಿಮೆಂಟರಿ, ಒಂದಕ್ಕೆ ಮತ್ತೊಂದು ಆಪೋಸಿಟ್ ಆಗಿರುವಂತ ಯಾವುದೇ ಎರಡು ನೊಟೇಷನ್ಸ್ ಅನ್ನ ಬಳಸಬಹುದು. ಆದ್ರೆ ಕಾಮನ್ ಆಗಿ ನಾವು ಫಾಲ್ಸ್ ಆದ್ರೆ ಸ್ಟೇಟ್ಮೆಂಟ್ 0 ಮಾಡ್ಕೋತೀವಿ, ಟ್ರೂ ಆದ್ರೆ 1 ಅಂತ ಮಾಡ್ಕೋತೀವಿ. ಸೊ ಈ ರೀತಿ ಮಾಡ್ಕೊಂಡಾಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಶುರು ಮಾಡೋಣ. ವಿ ಟೇಕ್ 2 statements, logical statements which have only 2 possibilities each, then we join them by a conjunction like or, then see what happens. ಈಗ ನೋಡಿ, I play cricket ಅನ್ನೋದು ಒಂದು ಸ್ಟೇಟ್ಮೆಂಟ್, ಐ ಡ್ರಿಂಕ್ ಟೀ ಎರಡನೇ ಸ್ಟೇಟ್ಮೆಂಟ್. ನಾನು PPT ಮೂವ್ ಮಾಡ್ತಾ ಇರೋದು ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆಯಾ? ಹಲೋ, ಎಸ್ ಸರ್. ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ?
ನೀವು ಹೇಳ್ಬೇಕು ಉತ್ತರ, ಇಲ್ದಿರೋ ನಂಗೆ ಗೊತ್ತಾಗಲ್ಲ. ಹಲೋ 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 ಕಾಣಿಸ್ತಿದೆ ಸರ್. ಕಾಣಿಸ್ತಾ ಇದೆ ಮತ್ತು ಕೇಳಿಸ್ತಾನೂ ಇದೆ ನಾ ಹೇಳೋದು. ಹಾ ಸರ್. ಸ್ವಲ್ಪ ಫಾಸ್ಟ್ ಆಯ್ತಾ? ಇಲ್ಲ ಸರ್. ಓಕೆ, ಈಸಿ ಆಗಿದೆ. ಅದರಿಂದ ನಾನು ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಈ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ಬಿಡ್ತಿದ್ದೀನಿ. ದೇರ್ ಫಾರ್ ಎನಿ ನಂಬರ್ ಆಫ್ ಟೈಮ್ಸ್ ನೀವು ನೋಡ್ಕೋಬಹುದು, ಸಮಸ್ಯೆ ಇಲ್ಲ. ಈಗ ನಾವು ಪ್ರಾಪರ್ ಲಾಜಿಕ್ ಗೇಟ್ಸ್ಗೆ ಬರ್ತಾ ಇದ್ದೀವಿ. ಈಗ ಎರಡು ಸ್ಟೇಟ್ಮೆಂಟ್ ತಗೊಂಡೆ ನಾನು. ಐ ಸೇ ಐ ಪ್ಲೇ ಕ್ರಿಕೆಟ್. Then the other thing I have said is I drink tea. These are two logical statements because they admit only two possible truth values, either true or false, either 0 or 1. Now, if I combine them by means of a conjunction like or, ಇದೇ ಸೇಮ್ ಥಿಂಗ್ಸ್ ಅನ್ನ ನೀವು ಮ್ಯಾಥಮೆಟಿಕಲ್ ಲಾಜಿಕಲ್ ಓದಿರ್ತೀರಿ ಅಥವಾ ಓದಿದ್ದೀರಿ ಈಗಾಗಲೇ. ಅಲ್ಲಿ ಏನಂತೀರಾ ನೀವು? ಆರ್ ಅನ್ನ ಆಪರೇಟರ್ ಅಂತೀರಾ. ಇದು ಕಂಜಂಕ್ಷನ್. ಇದು ಓಕೆ. ಎ ಯೂನಿಯನ್ ಬಿ ಅಂತಿರಲ್ಲ, ಎ ಇಂಟರ್ಸೆಕ್ಷನ್ ಬಿ ಅಂತಿರಲ್ಲ, ಅಲ್ಲೂ ಇಂಥವೇ ಬರ್ತವೆ. ಎನಿವೆ, ನಾವು ಸ್ವಲ್ಪ ಡಿಫರೆಂಟ್ ಆಗಿ ಹೋಗೋಣ. ಸೊ ಈ ತರ ಒಂದು ಆರ್ ಅನ್ನುವಂತ ಒಂದು ಕಂಜಂಕ್ಷನ್ ಅನ್ನ ಹಾಕಿ ನಾನು ಜೋಡಿಸಿದೆ ಅಂತಂದ್ರೆ ಟ್ರೂತ್ ವ್ಯಾಲ್ಯೂಸ್ ಏನಾಗುತ್ತೆ, ಆ ಟ್ರೂತ್ ವ್ಯಾಲ್ಯೂಸ್ ಏನಾಗುತ್ತೆ ಅನ್ನೋದನ್ನ ನಾನು ಈ ಟೇಬಲ್ ಅಲ್ಲಿ ಬರ್ದಿದ್ದೀನಿ. ನನಗೆ ಸ್ಟೇಟ್ಮೆಂಟ್ ಎ ಬಂದು ಐ ಪ್ಲೇ ಕ್ರಿಕೆಟ್, ಸ್ಟೇಟ್ಮೆಂಟ್ ಬಿ ಬಂದು ಐ ಡ್ರಿಂಕ್ ಟೀ. ಈಗ ಸಪೋಸ್ ನಾನು ಟೀ ಕುಡಿಯಲ್ಲ, ನಾನು ಕ್ರಿಕೆಟು ಆಡಲ್ಲ ಅಂತ ಇಟ್ಕೊಳ್ಳೋಣ, ಎ 0 ಆಯ್ತು. ಟೀ ಕುಡಿಯಲ್ಲ ಅಂತ ಇಟ್ಕೊಳ್ಳೋಣ, ಬಿನೂ 0 ಆಯ್ತು. ಅವಾಗ ಈ ಕಂಬೈನ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಆರ್ ಆಪರೇಷನ್ ನಾವು ಸಾಮಾನ್ಯವಾಗಿ ಪ್ಲಸ್ ಅಂತ ಬರೆದು ತೋರಿಸ್ತೀವಿ. ಸೊ ಅವಾಗೇನಾಯ್ತು, ಈ ಕಂಬೈನ್ಡ್ ಸ್ಟೇಟ್ಮೆಂಟಿನ ಟ್ರೂತ್ ವ್ಯಾಲ್ಯೂ 0 ಆಯ್ತು. ನಾ ಕ್ರಿಕೆಟ್ ಆಡಲ್ಲ ಆದ್ರೆ ಟೀ ಕುಡಿತೀನಿ ಅಂತಂದ್ರೆ ಹಾಗೇನಾಯ್ತು, ಈ ಕಂಬೈನ್ಡ್ ಸ್ಟೇಟ್ಮೆಂಟ್ ಇದೆಯಲ್ಲ, ಎ ಪ್ಲಸ್ ಬಿ ಓದೋದು ಹೇಗೆ ಇದನ್ನ? ಎ ಆರ್ ಬಿ. ಸೊ ಎ ಸತ್ಯ ಆದ್ರೂ ಕಂಬೈನ್ಡ್ ಸ್ಟೇಟ್ಮೆಂಟ್ ಸತ್ಯನೇ, ಟ್ರೂನೇ. ಬಿ ಸತ್ಯ ಆದ್ರೂ ಕಂಬೈನ್ಡ್ ಸ್ಟೇಟ್ಮೆಂಟ್ ಇಸ್ ಟ್ರೂ. Therefore, what happens now? If I do one of the jobs, the combined statement becomes true. So ನೀವು ಹಾಗೆ ನೋಡಿದ್ರೆ, if I don't play cricket, but if I drink tea, then true, the combined statement is true. If I play cricket, but if I don't drink tea also, my combined statement is true. Then, if I do both, then obviously the combined statement is true. ಅದನ್ನ there is no ಅದನ್ನ ವಿಶೇಷವಾಗಿ ಹೇಳಬೇಕಾಗೆ ಇಲ್ಲ. ಸೊ ಈ ತರ ಆದಾಗ ಏನಾಯ್ತು, ಈ ಕಂಬೈನ್ಡ್ ಸ್ಟೇಟ್ಮೆಂಟ್ ಗಳನ್ನ ನಾನು ಟ್ರೂತ್ ವ್ಯಾಲ್ಯೂಸ್ ಅನ್ನು ಮಾಡ್ಕೊಂಡ್ವಲ್ಲ, ಅಲ್ಲಿಗೆ ನಾವು ಒಂದು ಟ್ರೂತ್ ಟೇಬಲ್ ಅನ್ನ ಜನರೇಟ್ ಮಾಡ್ಕೊಂಡಂಗ ಆಯ್ತು. ಯಾವುದಕ್ಕೆ? ಈ ಎರಡು ಸ್ಟೇಟ್ಮೆಂಟ್ಸ್ ಅನ್ನ ಆರ್ ಅಂತ ಕಂಜಂಕ್ಷನ್ ಇಂದ ನಾವು ಜೋಡಿಸಿದಾಗ, ಅಥವಾ ಆರ್ ಅನ್ನುವಂತ ಆಪರೇಟರ್ ಇಂದ ಜೋಡಿಸಿದಾಗ. ಸೊ ಈಗ ನಾನು ಹೇಳಿದಂತ ಎಕ್ಸ್ಪ್ಲನೇಷನ್ ಇಲ್ಲಿ ಬರ್ದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ ವಿಶೇಷ ಇದು. There are two input statements having two truth values each. When I combine them, 4 possible statements will come. The conjunction or the operator or is such an operator that given the two tasks, if I do one of them, my combined statement will be true. So, ಟೀನೂ ಕುಡಿದೆ ಕ್ರಿಕೆಟು ಆಡದೆ ಇದ್ದಾಗ ಮಾತ್ರ ಕಂಬೈನ್ಡ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾವುದೋ ಒಂದು ಕೆಲಸ ಮಾಡಿದಾಗ ಕಂಬೈನ್ಡ್ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ. ಅದನ್ನೇ ನಾವು ಟ್ಯಾಬ್ಲೆಟ್ ಮಾಡಿ ತೋರಿಸಿದ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಈ ಸ್ಟೇಟ್ಮೆಂಟ್ಸ್ ಇದ್ವಲ್ಲ, ಐ ಪ್ಲೇ ಕ್ರಿಕೆಟ್, ಐ ಡ್ರಿಂಕ್ ಟೀ, ಈ ಸ್ಟೇಟ್ಮೆಂಟ್ ಅನ್ನ ಆರ್ ಬದಲಿಗೆ ಆಂಡ್ ಅನ್ನುವಂತ ಕಂಜಂಕ್ಷನ್ ಇಂದ ಜೋಡಿಸೋಣ. ಈ ಆಂಡ್ ಆಪರೇಷನ್ ಅನ್ನ ಮಾಡೋದಕ್ಕೆ ನಾನು ಅದಕ್ಕೆ ಏನ್ ಸಿಂಬಲ್ ಕೊಡ್ತೀನಿ ಅಂದ್ರೆ ಡಾಟ್ ಕೊಡ್ತೀನಿ. ಸೊ ಇಫ್ ಎ ಅಂಡ್ ಬಿ ಆರ್ ಟೂ ಸ್ಟೇಟ್ಮೆಂಟ್ಸ್, then they are combined by the conjunction and. In other words, the operator and, I show it by a dot. Y is equal to A dot B. Read as Y is equal to A and B. Idu vishaya. You read it as Y is equal to A and B.
ಅಲ್ಲಿಗೆ ಏನಾಯ್ತು ಸ್ವರೂಪ ನೋಡಿ. ಈಗ ಐ ಡಿಡ್ ನಾಟ್ ಪ್ಲೇ ಕ್ರಿಕೆಟ್ 0. I don't drink tea 0. When I do nothing, combined statement is false. I don't play cricket, but I drink tea. A and B. ಏನು ಮಾಡಬೇಕು, B ನು ಮಾಡಬೇಕು. I am not doing A here. So the combined statement is false. If I play cricket, but I don't drink tea, then also the combined statement is false. Only when I do both, the combined statement is true. ಅಲ್ಲಿ ಏನಾಯ್ತು, ನಾವು ಆರ್ ಮತ್ತು ಅಂಡ್ ಆಪರೇಷನ್ಸ್ ಅನ್ನ ಗಮನಿಸಿದ್ರೆ, ಲಾಜಿಕಲ್ ಆಪರೇಷನ್ಸ್ ಅನ್ನ, ಆರ್ ಆಪರೇಷನ್ ಹೇಗಪ್ಪ ಅಂತಂದ್ರೆ, ಇಟ್ ಈಸ್ ಅನ್ ಐದರ್ ಆರ್ ಟೈಪ್ ಆಫ್ ಅನ್ ಆಪರೇಟರ್. ಇಫ್ given two statements, either A is true or B is true, combined statement is true. ಅದೇ ಅಂಡ್ ಗೇಟ್ ಬಂದ್ರೆ, ಅಥವಾ ಅಂಡ್ ಆಪರೇಷನ್ ಬಂದ್ರೆ, both A and B have to be true, then only the combined statement will be true. This is distinction. Both A and B are to be true if the combined statement has to be true. This is AND operation. Now, there is another operation which does not need two operands. Only one operand is enough. One statement is enough. That is called the NOT operation, or NOT logic. Yenu not, it operates only on one statement. Only one statement is required. Given a statement A, the NOT operation will produce the complement of the given input. That is the NOT operation. I play cricket ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರೆ, I will not play cricket ಅಂತ ಮಾಡಿಕೊಡುತ್ತೆ ಅದು. ಅಥವಾ if I drink tea ಅಂತ ಹೇಳೋದಾದ್ರೆ, after the NOT operation, it will read as I do not drink tea. Representation ಹೇಗೆ, ಸ್ಟೇಟ್ಮೆಂಟ್ ಎ ನ ನೀವು ಬರ್ಕೊಳ್ಳೋದಾದ್ರೆ, ಸ್ಟೇಟ್ಮೆಂಟ್ ಎ ಬಾರ್ ಅಥವಾ ಎ ಕಾಂಪ್ಲಿಮೆಂಟ್ ಅನ್ನ ನೀವು ನಾಟ್ ಎ ಅಂತ ಓದ್ತೀರಾ. ಹೌ ಟು ರೀಡ್ ದ ನಾಟ್ ಗೇಟ್ ಆರ್ ನಾಟ್ ಆಪರೇಷನ್? ನಾಟ್ ಎ. ಗಿವನ್ ಎ ಸ್ಟೇಟ್ಮೆಂಟ್ ಎ, ದಿ ಕಾಂಪ್ಲಿಮೆಂಟ್ ಆಫ್ ಇಟ್, ಕಾಂಪ್ಲಿಮೆಂಟ್ ಅಂತ ಕರಿತೀವಿ ಸಾಮಾನ್ಯವಾಗಿ ಇದನ್ನ, ದಿ ಕಾಂಪ್ಲಿಮೆಂಟ್ ಆಫ್ ಇಟ್ ಈಸ್ ನಾಟ್ ಎ. ಸೊ ಅಲ್ಲಿಗೆ ಮೂರು ಫಂಡಮೆಂಟಲ್ ಲಾಜಿಕಲ್ ಆಪರೇಷನ್ಸ್ ಅನ್ನ ನಾವು ಡಿಫೈನ್ ಮಾಡ್ದಂಗೆ ಆಯ್ತು. ಒಂದು ಆರ್ ಆಪರೇಷನ್, ಗಿವನ್ ಟು ಲಾಜಿಕಲ್ ಸ್ಟೇಟ್ಮೆಂಟ್ಸ್, ಇಫ್ ಐದರ್ ಆಫ್ ದೆಮ್ ಈಸ್ ಟ್ರೂ, ದಿ ಕಂಬೈನ್ಡ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ದಿ ಅಂಡ್ ಆಪರೇಷನ್, wherein both the statements have to be true for the combined statement to be true. And the NOT operation, which produces the complement of the given statement. ನಾವು ಎಲೆಕ್ಟ್ರಾನಿಕ್ಸ್ ಮಾತಾಡೋರು ಇಷ್ಟೆಲ್ಲ ಹರಿಕತೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಎಲೆಕ್ಟ್ರಾನಿಕ್ಸ್ ಒಳಗೆ, as you have already seen, there are devices which can be operated in two complementary states of saturation and cutoff. ಈಗ ನೀವು ಡಯೋಡ್ ತಗೊಳ್ಳಿ, ಡಯೋಡ್ ನ ನೀವು ಫಾರ್ವರ್ಡ್ ಬಯಾಸ್ ಮಾಡಿದ್ರೆ ಕಂಡಕ್ಟ್ ಮಾಡುತ್ತೆ, ರಿವರ್ಸ್ ಬಯಾಸ್ ಮಾಡಿದ್ರೆ ಕಂಡಕ್ಟ್ ಮಾಡಲ್ಲ. ಅಲ್ಲಿಗೆ ಟೂ ಸ್ಟೇಟ್ ಆಪರೇಷನ್ ಆಯ್ತು, ಒಂದು ಕಂಡಕ್ಟಿಂಗು, ಒಂದು ನಾನ್ ಕಂಡಕ್ಟಿಂಗ್. ಐ ಟೋಲ್ಡ್ ಯು ಅಬೌಟ್ ದ ಟ್ರಾನ್ಸಿಸ್ಟರ್ ಆಲ್ಸೋ. ಇಫ್ ದಿ ಬೇಸ್ ಬಯಾಸ್ ಇಸ್ 0, ದಿ ಟ್ರಾನ್ಸಿಸ್ಟರ್ ಆಪರೇಟ್ಸ್ ಇನ್ ದಿ ಕಟ್ ಆಫ್ ರೀಜನ್. If the base bias is very large, it operates in the saturation region, as collector current will become extremely large, collector voltage will become 0. ಯಾವುದೇ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನೀವು ತಗೊಂಡಾಗ ಓಪನ್ ಇದೆ ಅಂತ ಇಟ್ಕೊಳ್ಳಿ, ಸರ್ಕ್ಯೂಟ್ ಡಿವೈಸ್, ನೀವು ಅದು ಬಲ್ಬ್ ಗಿಲ್ವೇನು ಕನೆಕ್ಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಆ ಸಾಕೆಟ್ ಅಲ್ಲಿ ನೀವು ವೋಲ್ಟೇಜ್ ಮೆಷರ್ ಮಾಡಿದ್ರೆ ಕರೆಂಟ್ 0 ಇರುತ್ತೆ, ವೋಲ್ಟೇಜ್ ಮ್ಯಾಕ್ಸಿಮಮ್ ಇರುತ್ತೆ. ಅದೇ ನೀವು ಸ್ವಿಚ್ ಆನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಬಲ್ಬ್ ಅಲ್ಲಿ ಕರೆಂಟ್ ಹರಿಯುತ್ತೆ, ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಆಗ ನೀವೇನಾದ್ರೂ ಪ್ಯಾರಲಲ್ ಆಗಿ ಇಟ್ಕೊಂಡು ವೋಲ್ಟೇಜ್ ಮೆಷರ್ ಮಾಡಿದ್ದಾದ್ರೆ ಅದು 0 ಇರುತ್ತೆ. ಓಕೆ, ಸೊ there are two state devices in electronics which can be used to reproduce these logical situations. ಅಂದ್ರೆ ಈ ತರದ several logical operations ಅನ್ನ ನಾವು ಎಲೆಕ್ಟ್ರಾನಿಕಲಿ ರಿಪ್ರೊಡ್ಯೂಸ್ ಮಾಡಬಹುದು, ಮಿಮಿಕ್ ಮಾಡಬಹುದು, ಕಾಪಿ ಮಾಡಬಹುದು. ಅಂದ್ರೆ ಏನಾಯ್ತು, ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಅನ್ನ ಆಟೋಮೇಟ್ ಮಾಡಬಹುದು. ಈ ಕಾರಣಕ್ಕೆ ನಮಗೆ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಈ ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಆರ್ ಆಪರೇಷನ್ ಹೇಳಿದೆ ನಿಮಗೆ.
One of the inputs is high, the output is high. ಅಲ್ವಾ? ಇನ್ಪುಟ್ಸ್ ಔಟ್ಪುಟ್ಸ್ ದೃಷ್ಟಿಯಿಂದ ಮಾತಾಡೋದಾದ್ರೆ, ಸೊ ಇಲ್ಲಿಗೆ ಬನ್ನಿ. ನಾವು ಒಂದು ಸರ್ಕ್ಯೂಟ್ ತಗೊಂಡಿದ್ದೀನಿ. ಎ ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಹ್ಯಾಸ್ more than one input but has only one output, which is a combination of the given input. ಅಂತದನ್ನ ನಾವು ಲಾಜಿಕ್ ಗೇಟ್ ಅಂತ ಕರಿತೀವಿ. Electronically now, by using the logic gates, I am trying to reproduce the situations that I explained earlier. ಏನಾಗಿದೆ ನೋಡಿ, ಇಲ್ಲಿ ಎರಡು ಡಯೋಡ್ ಇದೆ, ಎರಡಕ್ಕೂ 5 volts ಪಾಸಿಟಿವ್ ಕೊಟ್ಟಿದ್ದೀನಿ ಪಿ ಸೈಡ್ಗೆ, ನೆಗೆಟಿವ್ ಸೈಡ್ ಅಂತ ತಗೊಂಡ್ಬಂದು ಥ್ರೂ ಎ ರೆಸಿಸ್ಟರ್ ಅಂಡ್ ಅನ್ LED ಗ್ರೌಂಡ್ ಮಾಡಿದ್ದೀನಿ. ಇದೆಲ್ಲ ಮೂರು ಒಂದೇ ಪಾಯಿಂಟ್ ಗ್ರೌಂಡ್. ಒಂದು ಉದ್ದಕ್ಕೂ ಲೈನ್ ಎಳೆದ್ಬಿಟ್ಟು ಒಂದ್ ಕಡೆ ಗ್ರೌಂಡ್ ಮಾಡ್ಬೋದಾಗಿತ್ತು, ನಾ ಸಪರೇಟ್ ಆಗಿ ಮಾಡಿದ್ದೀನಿ ಅಷ್ಟೇ. ಈಗೇನಾಗತ್ತೆ ಗಮನಿಸಿ, ನಾನು ಫಸ್ಟ್ ಈ ಎರಡು 5 volts ಅನ್ನ ಸ್ವಿಚ್ ಆನ್ ಮಾಡಲ್ಲ. ಎರಡು 5 volts ಅನ್ನು ಸ್ವಿಚ್ ಆನ್ ಮಾಡದೇ ಇದ್ರೆ ಇಡೀ ಸರ್ಕ್ಯೂಟ್ ಅಲ್ಲಿ ಎಲ್ಲೂ ವೋಲ್ಟೇಜೇ ಇಲ್ಲ. ಅದರಿಂದ ಔಟ್ಪುಟ್ ನೀವು ಮೆಜರ್ ಮಾಡಿದ್ರೆ ಅಕ್ರಾಸ್ ದ 470 ಅಂಡ್ ಗ್ರೌಂಡ್ ಯು ವಿಲ್ ಗೆಟ್ ವೋಲ್ಟೇಜ್ 0. ಅಂಡ್ LED ದೃಷ್ಟಿಯಿಂದ ನೋಡೋದಾದ್ರೆ LED will not glow. When the LED will not glow, you say it is logical 0. When LED glows, you say it's a logical high. So ಏನಾಗುತ್ತೆ ನೋಡಿ, initially both the 5 volt sources have not been operated, voltage is 0, no voltage in the circuit, output is 0. Now the 5 volts connected to B ಇದೆಯಲ್ಲ, ಅದೊಂದು 0 ಇಟ್ಕೊಳ್ಳೋಣ, ಆನ್ ಮಾಡೋದು ಬೇಡ. 5 volts connected to A ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿದ್ರೆ ಏನಾಯ್ತು, ಪಾಸಿಟಿವ್ 5 volts to the P side, the negative is connected to the ground through the LED. ಅಲ್ಲಿಗೇನಾಯ್ತು, ಡಯೋಡ್ ಎ ಫಾರ್ವರ್ಡ್ ಬಯಾಸ್ ಆಯ್ತು, ಡಯೋಡ್ ಬಿ ರಿವರ್ಸ್ ಬಯಾಸ್ ಆಯ್ತು, ಯಾಕಂದ್ರೆ ವೋಲ್ಟೇಜ್ ಇಲ್ಲ. ದೇರ್ಫೋರ್ ಈಗೇನಾಗತ್ತೆ, ಕರೆಂಟ್ ಥ್ರೂ ದ ಡಯೋಡ್ ಫ್ಲೋ ಆಗುತ್ತೆ, ಥ್ರೂ ದ 470 ohms ಫ್ಲೋ ಆಗುತ್ತೆ, ಥ್ರೂ ದ LED ಫ್ಲೋ ಆಗುತ್ತೆ, ದೆನ್ ಗ್ರೌಂಡ್ಗೆ ಹೋಗುತ್ತೆ. ಈ ಪಾತ್ ಕಂಪ್ಲೀಟ್ ಆಗೋದ್ರಿಂದ LED ಗ್ಲೋ ಆಗುತ್ತೆ, ಔಟ್ಪುಟ್ ಈಸ್ ಹೈ. ನೀವೇನಾದ್ರೂ ವೋಲ್ಟೇಜ್ ಮೆಷರ್ ಮಾಡಿದ್ರೆ ಅಕ್ರಾಸ್ 470 ohms ಅಂಡ್ ಗ್ರೌಂಡ್, ಯು ವಿಲ್ ಗೆಟ್ ದಿ ಆಲ್ಮೋಸ್ಟ್ ಆಲ್ ದ 5 volts ಯು ವಿಲ್ ಗೆಟ್ ಬ್ಯಾಕ್, ಬಾರಿಂಗ್ ದ voltage drop of 0.7 across the diode. So output is high. ಈಗ ಅದೇ ತರ A ಸ್ವಿಚ್ ಆಫ್ ಮಾಡ್ಕೊಳ್ಳಿ, B ನ ಆನ್ ಮಾಡ್ಕೊಳ್ಳಿ, which is equivalent to A0 B1. ಈಗಲೂ ಅದೇ ಕತೆ. The diode A is reverse biased, no voltage. Diode B is forward biased. So a current starts flowing through diode B. It goes to the output point, goes through the 470 ohms. LED glows. Therefore, what happens? Output is high. ಅಲ್ಲಿ ಏನಾಯ್ತು, 0 1 A0 B1 ಆದಾಗ್ಲೂ ಔಟ್ಪುಟ್ ಹೈ, B0 A1 ಆದಾಗ್ಲೂ ಔಟ್ಪುಟ್ ಹೈ. ನೀವು ಎರಡನ್ನೂ ಸ್ವಿಚ್ ಆನ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಔಟ್ಪುಟ್ ಹೈ ಬಂದೇ ಬರುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಬೈ ಯೂಸಿಂಗ್ ಎ ಪೇರ್ ಆಫ್ ಡಯೋಡ್ಸ್ ಅಂಡ್ ಎ ರೆಸಿಸ್ಟರ್, ಐ ಕ್ಯಾನ್ reproduce the OR operation. In other words, this electronic circuit which reproduces the OR operation, logical operation OR, is called as the OR gate. Diodes and resistors ಅನ್ನು ಬಳಸಿರೋದ್ರಿಂದ this is called as diode resistor logic. ಗೊತ್ತಾಗುತ್ತಾ? In the OR gate, one of the inputs is to be high if output is to be high. Here I have two diodes, two inputs. Alternately, I can change the inputs. So ಎರಡು 0 ಕೊಡ್ತೀನಿ, ಇಡೀ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಇಲ್ಲ, ಔಟ್ಪುಟ್ 0 0 0 0. ಏನೋ ಬಿನೋ ಯಾವುದೋ ಒಂದನ್ನು ಹೈ ಮಾಡ್ತೀನಿ, ಮತ್ತೊಂದನ್ನ ಲೋ ಮಾಡ್ತೀನಿ. ಆ ಡಯೋಡ್ ಕಂಡಕ್ಟ್ ಮಾಡಲ್ಲ, ಯಾವ್ದು ಹೈ ಆಗಿದೆಯೋ ಅದು ಕಂಡಕ್ಟ್ ಮಾಡುತ್ತೆ, ಔಟ್ಪುಟ್ ವಿಲ್ ಬಿ ಹೈ. When both are switched on, output will be naturally high. This is working according to the truth table for the OR gate. Therefore, this is the OR operation. Therefore, this is called the OR gate. Quickly ನಾನು AND gate ಹೋಗ್ಬಿಡ್ತೀನಿ, ಆಮೇಲೆ ಸಮರಿ ತೋರಿಸ್ತೀನಿ ನಿಮಗೆ. ಇನ್ನೊಂದು OR gate ಆಕ್ಚುಲಿ ಸಮರಿ ಮಾಡಿದ್ದೀನಿ ನಾನಿಲ್ಲಿ ಈ ಸ್ಲೈಡ್ ಅಲ್ಲಿ ನೋಡಿ. ಲಾಜಿಕಲ್ ಎಕ್ಸ್ಪ್ರೆಷನ್ ಈ ಮಾತು ಹೇಳಿಲ್ಲ ನಾನು. y is equal to a plus b ಅನ್ನೋದು OR ಆಪರೇಷನ್ಗೆ ಲಾಜಿಕ್ ಗೇಟ್. ಲಾಜಿಕ್ ಸಿಂಬಲ್ ನ ಕೆಳಗಡೆ ತೋರಿಸಿದ್ದೀನಿ, ಟ್ರೂತ್ ಟೇಬಲ್ ನಲ್ಲಿ ತೋರಿಸಿದ್ದೀನಿ, ಡಯೋಡ್ ಬೇಸ್ಡ್ ಇಂಪ್ಲಿಮೆಂಟೇಶನ್ ಅನ್ನು ಕೂಡ ತೋರಿಸಿದ್ದೀನಿ. ಇನ್ನೇನು ನನ್ನ ಸೆಷನ್ ಮುಗಿತಾ ಬರುತ್ತೆ ಅನ್ಸುತ್ತೆ. ಲೆಟ್ ಮೀ ಕ್ವಿಕ್ಲಿ ಗೋ ಥ್ರೂ ದಿ AND ಗೇಟ್.
Sorry. This is the truth table for the AND operation. Logical operation, logical expression is y is equal to a dot b. Logical symbol ತೋರಿಸಿದ್ದೀನಿ. Truth table ತೋರಿಸಿದ್ದೀನಿ. Output is high when all the inputs are high. Working ಹೆಂಗಾಗುತ್ತೆ ಅಂತ ನೋಡಿ. ಈ ಡಯೋಡ್ಗೆ ಏನ್ ಮಾಡಿದೀನಿ, ಒಂದ್ ಎಂಡಲ್ 5 ವೋಲ್ಟ್ಸ್ ಕೊಟ್ಟಿದ್ದೀನಿ, ಮತ್ತೊಂದು ಎಂಡಲ್ಲೂ 5 ವೋಲ್ಟ್ಸ್ ಕೊಟ್ಟಿದ್ದೀನಿ. ಎರಡೂ ಇದು ಈ 5 ವೋಲ್ಟ್ಸ್ ವಿ ಪ್ಲಸ್ ಇದೆಯಲ್ಲ, ಇದು ಯಾವಾಗ್ಲೂ ಆಪರೇಟ್ ಆಗ್ತಾ ಇರುತ್ತೆ. ಇದು ಯಾವಾಗ್ಲೂ ಆಪರೇಟ್ ಆದ್ರೆ ಏನಾಗುತ್ತೆ, ಈ 5 ವೋಲ್ಟ್ 0 ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಆನ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕಂಡಕ್ಟ್ ಮಾಡಿ ಇಲ್ಲಿಂದ ಬರೋ ಕರೆಂಟ್ ಕಂಡಕ್ಟ್ ಮಾಡ್ತೀವಿ. ಇನ್ನೊಂದ್ಸಲ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ. V0, these two V's are 0. This 5 volts is always operative. Well, therefore, what happens when this is 0? Let us say A. Idu P side ge 5 volts, N side ge ground. Therefore, A diode forward bias ಆಯ್ತು, conduct ಮಾಡುತ್ತೆ. Conduct ಮಾಡಿದ್ರೆ ಏನಾಗುತ್ತೆ, across this 10K a large current flows and a large voltage is produced. ಈ ಪಾಯಿಂಟ್ ಇದೆಯಲ್ಲ C, ಆ ಪಾಯಿಂಟ್ ಅಲ್ಲಿ ಏನು ವೋಲ್ಟೇಜ್ ಇರಲ್ಲ. ಆ ಪಾಯಿಂಟ್ ಸಿ ತಗೊಂಬಂದು ಎಲ್ ಇ ಕನೆಕ್ಟ್ ಮಾಡಿದೀನಿ, ಅದರಿಂದ ಎಲ್ ಗ್ಲೋ ಆಗಲ್ಲ. ಸೊ ವೆನ್ ಎ ಅಂಡ್ ಬಿ ಆರ್ ಬೋತ್ 0, ಔಟ್ಪುಟ್ ಇಸ್ 0. ನೆಕ್ಸ್ಟ್ ಏನ್ ಮಾಡ್ತೀನಿ, ಎಗೆ ಹೈ ಕೊಡ್ತೀನಿ, ಬಿಗ್ 0 ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅಕ್ರಾಸ್ ಡಯೋಡ್ ಎ ನೆಗೆಟಿವ್ +5, ಪಾಸಿಟಿವ್ +5, ಸೊ ಬಯಾಸ್ ಇಲ್ಲ, ಅದು ಕಂಡಕ್ಟ್ ಮಾಡಲ್ಲ. ಆದ್ರೆ ಬಿ ಇದೆಯಲ್ಲ, ಒನ್ ಎಂಡ್ ಕನೆಕ್ಟೆಡ್ ಟು ಗ್ರೌಂಡ್, ಅದು ಕಂಡಕ್ಟ್ ಮಾಡುತ್ತೆ. ಅದು ಕಂಡಕ್ಟ್ ಮಾಡಿದ್ರು ಸಹ ಅಕ್ರಾಸ್ ದ 10 ಕಿಲೋ ಓಮ್ ಕರೆಂಟ್ ಫ್ಲೋ ಆಗಿ ಈ ಪಾತ್ ಅಲ್ಲಿ a large voltage will be produced across 10K. At point C, voltage will be 0. It will not make the diode glow, LED glow. Output is 0. So when A is 0, B is 1, output is 0. When B is 0, A is 1 also, output is 0. ಎರಡನ್ನು ಹೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಹಾಗೇನಾಯ್ತು, ಎರಡು ಡಯೋಡ್ಸ್ಗೆ ಬಯಾಸ್ ಇಲ್ಲ, ಹಾಗೇನಾಯ್ತು, ಕರೆಂಟ್ ಹರಿಯಲ್ಲ. ಇಲ್ಲಿ ಈ ಬ್ಯಾಟ್ರಿ ಪ್ಲಸ್, ಈ ರೆಸಿಸ್ಟರ್, ಈ 470, ಈ LED, ದೇ ಮೇಕ್ ಎ ಸೀರೀಸ್ ಪಾತ್ ಟು ದ ಗ್ರೌಂಡ್. ಹಾಗೇನಾಗತ್ತೆ, ಇಲ್ಲಿ ಕರೆಂಟ್ ಹರಿಯಲ್ಲ, ಪಾಯಿಂಟ್ ಸಿ ನಲ್ಲಿ ಆಲ್ ದ 5 ವೋಲ್ಟ್ಸ್ ಆಫ್ ದ ವಿ ಪ್ಲಸ್ ಬರುತ್ತೆ, ಅದು ಥ್ರೂ LED ಒಂದು ಕರೆಂಟ್ ಅನ್ನ ಡ್ರೈವ್ ಮಾಡುತ್ತೆ, ಅವಾಗ ಗ್ಲೋ ಆಗುತ್ತೆ LED. ಸೊ ಏನಾಯ್ತು, when 5 volts is applied to both A and B, that is when both A and B are high, the output is high. This is the AND operation. I think time ಆಗ್ತಾ ಬಂತು ಅಂತ ಕಾಣುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡಿರೋಣ. ನಾಟ್ ಗೇಟ್ ಅನ್ನ ನೆಕ್ಸ್ಟ್ ಟೈಮ್ ನೋಡೋಣ. ಐ ವಿಲ್ ಸ್ಟಾಪ್ ಶೇರಿಂಗ್ ಹಿಯರ್. ಓಕೆ, ನಾಟ್ ಗೇಟ್ ನೆಕ್ಸ್ಟ್ ಟೈಮ್ ನೋಡೋಣ. ಥ್ಯಾಂಕ್ ಯು.